ಶೇರ್ ಚಾಟ್ ಆ್ಯಪ್ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಕೆಳಗಡೆ ಲೈವ್ ಸೆಕ್ಷನ್ ಅಂತ ಕಾಣುತ್ತೆ. ಸೊ ಲೈವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫ್ರೆಂಡ್ ಝೋನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ ಝೋನಲ್ಲಿ ನಿಮ್ಮ ಫ್ರೆಂಡ್ ಝೋನ್ ಪ್ರೊಫೈಲ್ ಓಪನ್ ಆಗುತ್ತೆ. ಇಲ್ಲಿ ಆಡಿಯೋ ಕಾಲ್ಸ್ ಅಂತ ಇದೆಯಲ್ವಾ, ಅದರ ಪಕ್ಕದಲ್ಲೇ ನೀವು ಒಂದು ಟಾಗಲ್ ಬಟನ್ ಅಥವಾ ಫ್ರೆಂಡ್ ಝೋನ್ ಬಟನ್ ಅನ್ನು ನೋಡ್ತೀರಿ. ಅದನ್ನು ನೀವು ಫಸ್ಟ್ ಟೈಮ್ ಆನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ನಿಮಗೆ ಕೆಳಗಡೆ ಒಂದು ಡಿಸೇಬಲ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಈ ಫೀಚರ್ ಫಸ್ಟ್ ಟೈಮ್ ನೀವು ಫ್ರೆಂಡ್ ಝೋನ್ ಆನ್ ಮಾಡೋದಕ್ಕೆ ಯಾವಾಗ ಟ್ರೈ ಮಾಡ್ತೀರಾ ಆವಾಗಷ್ಟೇ ಬರುತ್ತೆ. ಸೊ ಆ ಫ್ರೆಂಡ್ ಝೋನ್ ಬಟನ್ ಆನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಡಿಸೇಬಲ್ ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬ್ಯಾಟ್ರಿ ಆಪ್ಟಿಮೈಸೇಷನ್ನಲ್ಲಿ ನಾಟ್ ಆಪ್ಟಿಮೈಸ್ಡ್ ಅಂತ ಇರುತ್ತೆ. ಅಲ್ಲೇ ಪಕ್ಕದಲ್ಲಿ ಒಂದು ಆ್ಯರೋ ಕ್ಲಿಕ್ ಮಾಡಿ ನೀವು ಆಲ್ ಆ್ಯಪ್ಸನ್ನು ಸೆಲೆಕ್ಟ್ ಮಾಡಬೇಕು. ಸೊ ಆಲ್ ಆ್ಯಪ್ಸನ್ನು ಸೆಲೆಕ್ಟ್ ಮಾಡಿ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಕೆಳಗಡೆ ನಿಮಗೆ ಶೇರ್ ಚಾಟ್ ಆ್ಯಪ್ ಕಾಣಿಸುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ಆಪ್ಟಿಮೈಸ್ ಮೇಲೆ ಕ್ಲಿಕ್ ಇರೋದನ್ನು ರಿಮೂವ್ ಮಾಡಿ ಡೋಂಟ್ ಆಪ್ಟಿಮೈಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಬೇಕು. ಸೊ ಡೋಂಟ್ ಆಪ್ಟಿಮೈಸನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಫ್ರೆಂಡ್ ಝೋನ್ ಬಟನ್, ಇವಾಗ ನಿಮ್ಮ ಪ್ರೊಫೈಲಲ್ಲಿ ಏನು ಫ್ರೆಂಡ್ ಝೋನ್ ಬಟನ್ ಇರುತ್ತೆ ಅದು ಆನ್ ಆಗುತ್ತೆ. ಸೊ ಈ ಥರ ಆನ್ ಇಟ್ಕೊಂಡಾಗ ನಿಮಗೆ ಶೇರ್ ಚಾಟ್ ಆ್ಯಪ್ನಲ್ಲಿ ಕಾಲ್ಸ್ ಬರುತ್ತೆ. ಅದನ್ನು ಪಿಕ್ ಮಾಡಿ ಮಾತಾಡಿ. ನೀವು ಫ್ರೀ ಇಲ್ಲ ಅಂದರೆ ಈ ಫ್ರೆಂಡ್ ಝೋನ್ ಬಟನನ್ನು ನೀವು ಆಫ್ ಇಟ್ಕೋಬೇಕು. ಆ ಟೈಮಲ್ಲಿ ನಿಮಗೆ ಕಾಲ್ಸ್ ಬರಲ್ಲ. ಸೊ ಈ ಥರ ನೀವು ಯೂಸ್ ಮಾಡ್ಬೋದು.